Davanam Jewelers, Avenue Road, 8th Cross, Malleshwaram and Commercial Street Junction. Perfect shape. Beleza, ola udupugalu. Shubh Jewelers, no making charges, no wastage, only real rate per gram. ನಮಸ್ಕಾರ ಗೆಳತಿಯರೇ, ನಾನು ರಾಧಿಕಾ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಲೋಹಗಳು ಮನುಷ್ಯನ ಆರೋಗ್ಯದ ವಿಚಾರದಲ್ಲಿ ಅತ್ಯಂತ ದೊಡ್ಡ ಪಾತ್ರ ವಹಿಸುತ್ತವೆ. ನಾವು ತಿನ್ನುವಂತಹ ಆಹಾರದಲ್ಲಿ ಈ ಲೋಹಗಳ ಪಾತ್ರ ಇದ್ದೇ ಇರುತ್ತೆ. ಇದರ ಹೊರತಾಗಿ ಕೂಡ ಲೋಹಗಳ ಬೇರೆ ಬೇರೆ ಅಂಶಗಳನ್ನ ನಾವು ದೇಹಕ್ಕೆ ಸೇರಿಸಿಕೊಳ್ತಾನೆ ಇರ್ತೀವಿ. ಅದು ಆಹಾರದ ರೂಪದಲ್ಲಾಗಿರ್ಬೋದು ಅಥವಾ ಔಷಧದ ಮುಖಾಂತರ ಆಗಿರ್ಬೋದು. ನಾನು ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ಕೆಲವರು ಮನೆಗಳಲ್ಲಿ ಊಟಕ್ಕೆ ಅಂತ ಕಂಚಿನ ತಟ್ಟೆಯನ್ನು ಉಪಯೋಗಿಸ್ತಾರೆ. ಇನ್ನು ಉಳ್ಳವರು ಬೆಳ್ಳಿ ತಟ್ಟೆಯನ್ನ ಬಳಸ್ತಾರೆ. ಬಂಗಾರದ ತಟ್ಟೆಯಲ್ಲಿ ಊಟ ಮಾಡುವಂತ ಆಗರ್ಭ ಶ್ರೀಮಂತರು ಕೂಡ ನಮ್ಮಲ್ಲಿದ್ದಾರೆ. ಉದ್ದೇಶ ಇಷ್ಟೇ, ಆಹಾರದ ಮೂಲಕ ಈ ಲೋಹದ ಅಂಶಗಳು ದೇಹಕ್ಕೆ ಸೇರಬೇಕು ಅನ್ನುವಂಥದ್ದು. ಇದು ನಮ್ಮ ಪೂರ್ವಜರಿಗೆ ಸಾವಿರ ವರ್ಷಗಳ ಹಿಂದೆನೆ ತಿಳಿದಿತ್ತು. ಹೀಗಾಗಿ ಹಲವಾರು ಪುರಾತನ ಶಾಸ್ತ್ರಗಳಲ್ಲಿ ಲೋಹದ ಬಳಕೆ ಮತ್ತು ಉಪಯೋಗದ ಬಗ್ಗೆ ಉಲ್ಲೇಖಗಳಿವೆ. ನಂತರದ ದಿನಗಳಲ್ಲಿ ನಮ್ಮ ಪೂರ್ವಜರು ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಲೋಹದ ಬೇರೆ ಬೇರೆ ರೂಪಗಳನ್ನ ಆವಿಷ್ಕರಿಸಿದ್ರು. ನಾವು ಆರೋಗ್ಯಕ್ಕೋಸ್ಕರ ತೆಗೆದುಕೊಳ್ಳುವಂತ ಮಹಾಲಕ್ಷ್ಮಿ ವಿಲಾಸ ರಸ ಏನಿದೆ, ಅದನ್ನ ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಅದರಲ್ಲಿ ಬಂಗಾರದ ಭಸ್ಮವನ್ನ ಬಳಕೆ ಮಾಡಲಾಗಿರುತ್ತೆ. ನ್ಯಾನೋ ಕಣಗಳನ್ನ ಹೊಂದಿರುವಂತಹ ಈ ಭಸ್ಮ ದೇಹವನ್ನ ಒಂದು ಕಡೆಯಿಂದ ದುರಸ್ತಿ ಮಾಡಿಬಿಡುತ್ತೆ, ಆರೋಗ್ಯವನ್ನ ತುಂಬುತ್ತೆ. ಹೀಗೆ ಆಯುರ್ವೇದದಲ್ಲಿ ಹಲವಾರು ಕಡೆ ಇಂಥ ಭಸ್ಮಗಳನ್ನ ಬಳಸಲಾಗುತ್ತೆ. ಇದಕ್ಕೆ ರಸಶಾಸ್ತ್ರ ಅಂತ ಹೇಳಲಾಗುತ್ತೆ. ಬನ್ನಿ ಹಾಗಾದ್ರೆ ಆಯುರ್ವೇದದಲ್ಲಿ ರಸೌಷಧಗಳನ್ನ ಬಳಕೆ ಮಾಡಿ ಸಂಧಿವಾತ ಮತ್ತು ಸಯಾಟಿಕಾ ತೊಂದರೆಗಳನ್ನ ನಿವಾರಣೆ ಮಾಡೋ ವಿಧಾನದ ಬಗ್ಗೆ ಒಂದು ವರದಿಯನ್ನ ನೋಡೋಣ. ಬಹುತೇಕರನ್ನ ಕಾಡೋ ಜಟಿಲ ಸಮಸ್ಯೆಗಳ ಪೈಕಿ ಸಯಾಟಿಕಾ ಕೂಡ ಒಂದು. ವ್ಯಾಯಾಮರಹಿತ ಜೀವನ, ಅತಿಯಾದ ಭಾರ ಎತ್ತುವಿಕೆ, ತಂಪು ಪ್ರದೇಶಗಳಲ್ಲಿ ಕೆಲಸ, ಮಲಬದ್ಧತೆ ಸಮಸ್ಯೆ, ತಣ್ಣೀರಿನಲ್ಲಿ ಕೆಲಸ ಮತ್ತು ವಾತ ಹೆಚ್ಚಿಸೋ ಆಹಾರ ವಿಹಾರಗಳಿಂದ ಸಯಾಟಿಕಾ ತೊಂದರೆ ಕಾಣಿಸಿಕೊಳ್ಳುತ್ತೆ. ಅತಿಯಾದ ಕೆಲಸದ ನಡುವೆ ಕೆಲವರಿಗೆ ಸೊಂಟ ನೋವು, ಮಂಡಿ ನೋವು, ಕಾಲು ಎಳೆತದಂತಹ ಸಮಸ್ಯೆಗಳು ಸಾಮಾನ್ಯ. ಇದೆಲ್ಲ ಸಯಾಟಿಕಾ ಅಂದ್ರೆ ಗೃಧ್ರಸಿ ಕಾಯಿಲೆಯ ಗುಣಗಳು. ಕಾಲಿನ ಪ್ರಮುಖ ನರವೊಂದರ ಮೇಲೆ ಒತ್ತಡ ಬೀಳೋದ್ರಿಂದ ಈ ಸಮಸ್ಯೆ ಕಾಡುತ್ತೆ. ಮಹಿಳೆಯರಿಗೆ ಮಾತ್ರವಲ್ಲದೆ 15 ವರ್ಷದಿಂದ 75 ವರ್ಷ ವಯಸ್ಸಿನ ಎಲ್ಲ ವಯೋಮಾನದವರಿಗೂ ಸಯಾಟಿಕಾ ಕಾಡಬಹುದು. ಇವರು ಕೂಡ ಸಯಾಟಿಕಾ ಕಾಯಿಲೆಯಿಂದ ಬಳಲ್ತಿದ್ರು. ಅಲೋಪತಿ ಚಿಕಿತ್ಸೆ ಸೇರಿದಂತೆ ಅನ್ಯ ವೈದ್ಯಕೀಯ ಪದ್ಧತಿಗಳ ಮೊರೆ ಹೋದ್ರೂ ಇವರು ಚೇತರಿಸಿಕೊಂಡಿರಲಿಲ್ಲ. ಕೊನೆಗೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಮೂಲಕ ಈ ಸಯಾಟಿಕಾ ಕಾಯಿಲೆಗೆ ಪರಿಹಾರ ಕಂಡುಕೊಂಡ್ರು. ಒಂದು ವರ್ಷದಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಒಂದು ವರ್ಷದಿಂದ ಕೆಳಗಡೆ ಬಿದ್ದೋಗ್ಬಿಟ್ಟು ಮೂಳೆ ಮುರಿದೋಗಿತ್ತು. ಮೂಳೆ ಮುರಿದೋಗಿದ್ಮೇಲೆ ಎಲ್ಲಿ ಚಿಂತಾಮಣಿಯಲ್ಲಿ ತೋರಿಸಿದ್ರೂ ವಾಸಿ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತೆ ಇಲ್ಲಿ ಡಾಕ್ಟರ್ ರಾಘವೇಂದ್ರ ಇದ್ದಾರೆ, ಅಲ್ಲಿ ತೋರಿಸಿದ್ರು ಅಂತ ಹೇಳಿದ್ರು. ಮತ್ತೆ ತೋರಿಸಿದ್ರು. ಅಲ್ಲಿ ತೋರಿಸಿ ಸ್ವಲ್ಪ ಅವರು ಟ್ರೀಟ್ಮೆಂಟ್ ಕೊಟ್ಟರು. ಚೆನ್ನಾಗಿ ವಾಸಿ ಆಯ್ತು. ಇವಾಗ ಪ್ರಾಬ್ಲಮ್ ಏನಿಲ್ಲ. ಸಯಾಟಿಕಾ ಕಾಯಿಲೆಗೆ ಕಟಿಬಸ್ತಿ ಮೂಲಕ ಚಿಕಿತ್ಸೆ ನೀಡಲಾಗುತ್ತೆ. ದತ್ತೂರಿ ಬೀಜ, ವತ್ಸನಾಭಿ, ಕಚೋರ, ಬಜೆ, ದೇವದಾರು ಹಾಗೂ ರಾಸನ ಸೇರಿದಂತೆ 18 ಗಿಡಮೂಲಿಕೆಗಳನ್ನ ಬೆರೆಸಿ ಎಳ್ಳೆಣ್ಣೆ ಜೊತೆ ಕುದಿಸಿ ದತ್ತೂರಿ ತೈಲವನ್ನ ತಯಾರಿಸಲಾಗುತ್ತೆ. ನಂತರ ಉದ್ದಿನ ಹಿಟ್ಟನ್ನ ಕಲಸಿ ಈ ರೀತಿ ರಿಂಗ್ ತಯಾರಿಸಿ ನೋವಿರುವ ಭಾಗಕ್ಕೆ ಇಡಲಾಗುತ್ತೆ. ನಂತರ ತೈಲವನ್ನ ಪ್ರತಿದಿನ ನೋವಿರುವ ಭಾಗಕ್ಕೆ ಹಾಕೋದ್ರಿಂದ ಸಯಾಟಿಕಾ ಸಮಸ್ಯೆಯಿಂದ ದೂರವಿರಬಹುದು. ಇನ್ನು ಬಹುತೇಕ ಯುವಕರು ಕೂಡ ಮೂಳೆ ಸವೆತ ಅಂದ್ರೆ ಸಂಧಿವಾತದಿಂದ ಬಳಲ್ತಿರ್ತಾರೆ. ಪ್ರಮುಖ ಸಂಧಿಗಳಲ್ಲಿ ಅಂದ್ರೆ ಮಂಡಿ, ಸೊಂಟದ ಭಾಗದಲ್ಲಿ ಅಧಿಕ ನೋವು ಕಾಣಿಸಿಕೊಳ್ಳುವುದು ಇದರ ಲಕ್ಷಣ. ಇವರು ಕೂಡ ಕಾಲು ಊತ, ಕಾಲು ಕೆಂಪಾಗೋದು, ನಡೆಯೋಕೆ ಆಗದೆ ಸಂಧಿ ನೋವಿನಿಂದ ಒದ್ದಾಡ್ತಿದ್ರು. ಕೊನೆಗೆ ಪಂಚಕರ್ಮ ಚಿಕಿತ್ಸೆಯಲ್ಲೊಂದಾದ ಜಾನುಬಸ್ತಿ ಮೂಲಕ ತಮ್ಮ ಕಾಯಿಲೆಯನ್ನ ಸುಲಭವಾಗಿ ಗುಣಪಡಿಸಿಕೊಂಡ್ರು.
ಇಲ್ಲಿ ಬಂದು 4 ವರ್ಷದಲ್ಲಿ ಬಂದಿದ್ವಿ. ಈಗ ತುಂಬ ಮಂಡಿ ನೋವು, ಮೂಳೆ ಸವತಾ ಇತ್ತು. ನಾವು ಮೆಡಿಕಲ್ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತೊಗೊಂಡ್ವಿ. ಕರೆಂಟ್ ಕೊಡ್ಸಿದ್ವಿ, ಏನು ಕಡಿಮೆ ಆಗಲಿಲ್ಲ. ಮತ್ತೆ ಯಾರು ಹೇಳಿದ್ರು ಡಾಕ್ಟರ್ ರಾಘವೇಂದ್ರ ಆರ್ಟ್ ಇರುತ್ತೆ, ಅವ್ರ ಹತ್ರ ಹೋಗಿ ತೋರಿಸಿ ಅಂದರು. ನಾವು ಬಂದು ಈಗ 1 ತಿಂಗಳಿಂದ ಮೆಡಿಸಿನ್ ತೊಗೋತಾ ಇದ್ವಿ. ಈಗ ಅವ್ರು 3 ತಿಂಗಳಿಂದ ತಗೊಳ್ಳಿ ಕಂಪ್ಲೀಟ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ ಅಂದಿದ್ದಾರೆ. ಈಗ ಸ್ವಲ್ಪ ಪರವಾಗಿಲ್ಲ, ನಮಗೆ ಮೊದಲಿನಷ್ಟು ನೋವಿಲ್ಲ. ಪಂಚಕರ್ಮ ಚಿಕಿತ್ಸೆ ಜೊತೆಗೆ ಪಥ್ಯ ಹಾಗೂ ಆಹಾರ ಸೇವನೆಯಲ್ಲೂ ಬದಲಾವಣೆ ಮಾಡಿಕೊಂಡ್ರೆ ರೋಗವನ್ನ ನಿಯಂತ್ರಣಕ್ಕೆ ತರಬಹುದು. ಹೆಚ್ಚಾಗಿ ಕಾಳು ಸೇವನೆ, ತರಕಾರಿ ಹಾಗೂ ಹಣ್ಣುಗಳನ್ನ ಪ್ರತಿನಿತ್ಯ ಸೇವಿಸೋದ್ರಿಂದಲೂ ಈ ವಾತ ತೊಂದರೆಯನ್ನ ತಹಬದಿಗೆ ತರಬಹುದು. ಸಯಾಟಿಕಾ ಹಾಗೂ ಸಂಧಿವಾತ ಕಾಯಿಲೆಯಿಂದ ಸಂಪೂರ್ಣ ಗುಣಮುಖರಾಗಲು ಆಯುರ್ವೇದದ ಮೊರೆ ಹೋದ್ರೆ ಸುಲಭ ಪರಿಹಾರ ಕಂಡುಕೊಳ್ಳಬಹುದು. ಅದರಲ್ಲೂ ಪಥ್ಯ ಹಾಗೂ ಆಹಾರ ಸೇವನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ವಾತ ಸಮಸ್ಯೆಯಿಂದ ದೂರವಿರಬಹುದು. ಅರ್ಪಿತಾ, ಟಿವಿ9 ಬೆಂಗಳೂರು. ಬನ್ನಿ, ರಸೌಷಧದ ಪ್ರಾಮುಖ್ಯತೆ, ಇದು ಸಯಾಟಿಕಾ ಮತ್ತು ಸಂಧಿವಾತಕ್ಕೆ ನೆರವಾಗುವ ಬಗ್ಗೆ ತಿಳಿಸಿಕೊಳ್ಳಿಕ್ಕೋಸ್ಕರ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದಂತಹ ಡಾಕ್ಟರ್ ರಾಘವೇಂದ್ರ ಎನ್. ರಾಘವೇಂದ್ರ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಅತಿ ಹೆಚ್ಚಾಗಿ ಹೆಣ್ಮಕ್ಳು ಅದು ಕೂಡ ಸಣ್ಣ ವಯಸ್ಸಿನಲ್ಲೇ ಸೊಂಟ ನೋವಂತ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಏನ್ ಮೇನ್ ರೀಸನ್ ಅಂತ ಹೇಳ್ತೀರಾ ಇದಕ್ಕೆ? ಇತ್ತೀಚಿನ ಜನರಲ್ಲಿ ಸಯಾಟಿಕಾ ಹಾಗೂ ಸಂಧಿ ನೋವುಗಳು ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಸೊಂಟ ನೋವು ಕೂಡ. ಕಾರಣ ಏನು ಅಂದರೆ ಇತ್ತೀಚಿನ ಜನರ ಜೀವನ ಶೈಲಿ, ಪ್ರಮುಖವಾಗಿ ಆಹಾರ ಮತ್ತು ವಿಹಾರ. ಆಹಾರದಲ್ಲಿ ನಾವು ಬಳಸುವಂತಹ ತಣ್ಣನೆಯ ತಂಪು ಪದಾರ್ಥಗಳು, ತಂಗಳಾಗಿರ್ಬೋದು, ರೆಫ್ರಿಜರೇಟೆಡ್ ಫುಡ್ಸ್ ಆಗಿರ್ಬೋದು, ಆಮೇಲೆ ವಾತವನ್ನು ಹೆಚ್ಚಿಸುವಂತಹ ಆಹಾರಗಳು, ಆಲೂಗಡ್ಡೆ, ಬಟಾಣಿ, ಅಡಿಕೆ, ನೇರಳೆ, ಹಾಗಲಕಾಯಿ, ಈ ರೀತಿ ಅನೇಕ ರೀತಿಯಂತಹ ಆಹಾರಗಳಾಗಿರ್ಬೋದು. ಅದಾದ ನಂತರ ವಿಹಾರಕ್ಕೆ ಬಂದಾಗ ರಾತ್ರಿ ತಡವಾಗಿ ಮಲಗುವಂತಹದ್ದು, ಅದಾದ ನಂತರ ತಣ್ಣನೆಯ ಜಾಗಗಳಲ್ಲಿ ಓಡಾಡುವಂಥದ್ದು, ಒಂದೇ ಕಡೆ ತುಂಬಾ ಹೊತ್ತು ಕುಳಿತಿರುವಂತಹದ್ದು ಹಾಗೂ ಒಂದೇ ಕಡೆ ತುಂಬಾ ಹೊತ್ತು ನಿಂತಿರುವಂತಹದ್ದು, ಹಾಗೂ ಇತ್ತೀಚಿನ ಒಂದು ರಸ್ತೆಗಳೇನಿದೆ, ನಾವು ನೋಡ್ತಿರುವಂತಹ ರಸ್ತೆಗಳಲ್ಲಿ ಓಡಾಡದಿಂದ ಎಷ್ಟೋ ಜನಕ್ಕೆ ಒಂದು ಹಂಪಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆದಾಗ, ಯಾವುದೇ ರೀತಿಯಂತ ಹಳ್ಳ ಅಥವಾ ರಸ್ತೆಯ ಒಂದು ವ್ಯತ್ಯಾಸಗಳಿಂದ ಜನರ ಸೊಂಟದ ಮೇಲೆ ಪ್ರಭಾವ ಬಿದ್ದು ಆ ಒಂದು ನರದ ಮೇಲೆ ಒತ್ತಡ ಬಿದ್ದು ಸೊಂಟ ನೋವು ಕಾಣಿಸ್ಕೊಳ್ಳುವಂತಹದ್ದು ಸಹಜವಾಗಿ ಕಾಣ್ತಾ ಇದೆ. ಅದಾದ ನಂತರ ಈ ಅನೆಸ್ಥೇಷಿಯಾ, ಹೆಣ್ಣು ಮಕ್ಕಳಲ್ಲಾದ್ರೆ ಈಗ ಸಿಸರಿನ್ ಸಮಯದಲ್ಲಿ ಅನೆಸ್ಥೇಷಿಯಾದಿಂದ ಕೂಡ ಸೊಂಟದ ಸೊಂಟಕ್ಕೆ ಅನೆಸ್ಥೇಷಿಯಾ ಇಂಜೆಕ್ಷನ್ ತಗೊಳ್ಳೋದ್ರಿಂದ ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಒಟ್ಟು ಸೊಂಟದ ನೋವೇನಿದೆ ಅದು ಎಲ್ಲಾ ಕಾರಣಗಳಿಂದ ಕಾಣಿಸ್ಕೊಳ್ಬಹುದು ಅಂತ ಹೇಳ್ತೀರಾ. ಇನ್ನು ಸಯಾಟಿಕಾಗೂ ಸೊಂಟದ ನೋವಿಗೂ ಏನು ಅಂದ್ರೆ ಏನಾದ್ರು ಲಿಂಕ್ ಇದೆಯಾ ಹೇಗೆ ಅಂತ ಅಂದ್ಬಿಟ್ಟು, ಸಯಾಟಿಕಾ ಅಂದ್ರೆ ಏನು ಅಂತ ಹೇಳ್ತೀರಾ? ಸೊಂಟ ನೋವು ಮತ್ತು ಸಯಾಟಿಕಾ, ಸೊಂಟ ನೋವು ಅದು ಒಂದು ರೀತಿಯಾದಂತಹ ಸಮಸ್ಯೆ. ಸಯಾಟಿಕಾ ಅನ್ನೋದು ದೇಹದಲ್ಲಿ ಸಯಾಟಿಕ್ ನರ ಅನ್ನೋದೊಂದಿರುತ್ತೆ, ಅದು ಸೊಂಟದಿಂದ ಹಿಡಿದು ಪಾದದ ತನಕ ಹಬ್ಬಿರುತ್ತೆ. ಹಾಗೆ ಸೊಂಟ, ನಿತಂಬ, ತೊಡೆ ಹಿಂಬದಿ, ಮೀನಕಂಡ ಹಾಗೂ ಪಾದ ತನಕ ಹಬ್ಬಿರುವಂತಹ ದೇಹದ ಪ್ರಮುಖ ನರ. ಅದು ದೊಡ್ಡ ನರ ಕೂಡ, ಅವರವರ ಕಿರುಬೆರಳ ಗಾತ್ರದಷ್ಟು ನರ ಇರುತ್ತೆ. ಆ ನರದ ಮೇಲೆ ಯಾವುದೇ ರೀತಿಯಾದಂತಹ ಒತ್ತಡ ಬೀಳೋದ್ರಿಂದ ಏನಾಗುತ್ತೆ, ಈ ಸಯಾಟಿಕ್ ಪೈನ್ ಅಥವಾ ಸಯಾಟಿಕಾ ಅನ್ನೋದು ಶುರುವಾಗುತ್ತೆ. ಸಯಾಟಿಕ್ ನರದ ಒತ್ತಡದಿಂದಾಗಿ ಸೊಂಟ ನೋವು ಅನ್ನೋದು ಸೊಂಟಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಓಕೆ, ಹೀಗಾಗಿ ಸಯಾಟಿಕಾನೇ ಬೇರೆ, ಸೊಂಟ ನೋವೇ ಬೇರೆ ಅಂತ ಹೇಳ್ತೀರಾ. ಇವಾಗ ಸಯಾಟಿಕಾ ಪ್ರಾಬ್ಲಮ್ ಇದೆಷ್ಟು ಜನರಲ್ಲಿ ಕಾಮನ್ ಅಂತ ಹೇಳ್ತೀರಾ ಡಾಕ್ಟರ್? ಸಯಾಟಿಕಾ ಸಮಸ್ಯೆ ಇತ್ತೀಚಿನ ಜನರಲ್ಲಿ ಒಂದು 20% ಜನರಲ್ಲಿ ನಾವು ವಾತವ್ಯಾಧಿಗಳಲ್ಲಿ, ವಾತದ ತೊಂದರೆಗಳಲ್ಲಿ ಅಂದ್ರೆ ಸಂಧಿವಾತ, ಸೊಂಟ ನೋವು ಎಲ್ಲ ಈ ಒಂದು ವಿಚಾರಗಳಿಗೆ ಬಂದಾಗ ಸಯಾಟಿಕಾ ಅನ್ನೋದೇ ಕನಿಷ್ಠ 20% ಜನರಲ್ಲಿ ನಾವು ಕಾಣ್ತಾ ಇದೀವಿ. ಅದರಲ್ಲಿ ಪುರುಷರು ಮತ್ತು ಸ್ತ್ರೀಯರಿಗೆ ಕಂಪೇರ್ ಮಾಡಿ ನೋಡಿದಾಗ ಸ್ತ್ರೀಯರಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಜಾಸ್ತಿ ಅಧಿಕ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಓಕೆ, ಈ ಸಯಾಟಿಕಾ ಪೈನ್ ಬಂದಂತ ಸಂದರ್ಭದಲ್ಲಿ ರೋಗಿ ಯಾವ ತರ ಒಂದು ನರಳಾಟಕ್ಕೆ ಒಳಗಾಗ್ತಾನೆ ಅಂತ ಹೇಳ್ತೀರಾ? ಏನೇನ್ ಪೈನ್ಸ್ ನ ಅನುಭವಿಸ್ತಾನೆ ಆತ ಅಂತ ಹೇಳ್ತೀರಾ? ಪ್ರಮುಖವಾಗಿ ಸೊಂಟದಿಂದ ಹಿಡಿದು ತೊಡೆ ಹಿಂಬದಿ, ನಿತಂಬ, ತೊಡೆ ಹಿಂಬದಿ, ಮೀನಕಂಡ ಹಾಗೂ ಪಾದದ ತನಕ ಯಾವ ರೀತಿ ಆ ನರ ಹಬ್ಬಿರುತ್ತೆ ಆ ಜಾಗದಲ್ಲಿ ರೋಗಿಗೆ ಚುಚ್ಚಿದಂತಹ ಅನುಭವ ಆಗ್ತಿರುತ್ತೆ, ಸೆಳೆದಂತಹ ಅನುಭವ ಆಗ್ತಿರುತ್ತೆ. ಬೆಳಗ್ಗೆ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಕರಿತೀವಿ, ಬೆಳಗ್ಗೆ ಎದ್ದೇಳಕ್ಕೆ ಕಷ್ಟ ಆಗುತ್ತೆ, ತುಂಬಾ ಹೊತ್ತು ಕೂತಿರುವುದು ಕಷ್ಟ. ಒಂದು 100 ಫೀಟ್, ಒಂದು 100 ಫೀಟ್ ಅಥವಾ 100 ಮೀಟರ್ ಓಡಾಡೋದು ಸಹ ಕಷ್ಟ ಆಗುತ್ತೆ. ಎಷ್ಟೋ ಜನಕ್ಕೆ ತಮ್ಮ ಬೆಡ್ರೂಮ್ ಇಂದ ಬಾತ್ರೂಮ್ಗೆ ಎದ್ದು ಹೋಗೋದು ಕೂಡ ಕಷ್ಟ ಆಗುತ್ತೆ. ಸೊ ಇಂತಹ ರೋಗಿಗಳು ಒಂದೇ ಕಡೆ ಕುಳಿತಿರಬೇಕು, ಒಂದ್ಸತಿ ಕುಳಿತುಕೊಂಡಾಗೂ ವೇದನೆ ಇರುತ್ತೆ, ಮಲಗಿದ್ದಾಗ್ಲೂ ವೇದನೆ ಇರುತ್ತೆ. ಇದೊಂಥರ ನರಕ ಯಾತನೆಯನ್ನು ಕೊಡ್ತಾ ಇರುತ್ತೆ ಈ ಸಮಸ್ಯೆ. ಓಕೆ, ಈ ಸಯಾಟಿಕಾ ತೊಂದರೆ ಖಂಡಿತ ಏನಂತಂದ್ರೆ ಆಯುರ್ವೇದ ಮುಖಾಂತರ ಪರಿಹಾರವನ್ನ ಕಂಡುಕೊಳ್ಬಹುದು. ಖಂಡಿತ ಆಗುತ್ತೆ. ಓಕೆ, ಆ ವಿಧಾನಗಳು ಏನೇನು, ಯಾವ ತರ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ ಅನ್ನೋದ್ರ ಬಗ್ಗೆ ಚರ್ಚೆ ಮುಂದುವರಿಸ್ತೀನಿ ನಿಮ್ ಜೊತೆಗೆ. ಬನ್ನಿ ಒಂದು ಟಿಪ್ ಅನ್ನ ನೋಡೋಣ. ದತ್ತೂರಿ ಎಲೆ ಹಾಗೂ ಬೆಲ್ಲವನ್ನ ಕುದಿಸಿ ಅದರ ಪಾಕವನ್ನ ಮಂಡಿ ಊಟ
ಅಥವಾ ಮಂಡಿ ನೋವಿರೋ ಭಾಗಕ್ಕೆ ಹಚ್ಚೋದ್ರಿಂದ ಸಮಸ್ಯೆ ಪರಿಹಾರವಾಗುತ್ತೆ. ಈಗ ಚಿಕ್ಕ ಬ್ರೇಕ್. Davanam Jewelers, Avenue Road, 8th Cross, Malleshwaram and Commercial Street Junction. ವೆನ್ನೇಸಾದ ಮೀನಿಂಗ್ ಏನು? ಪರ್ಫೆಕ್ಟ್ ಶೇಪ್. ವೆನ್ನೇಸಾ ಒಳ ಉಡುಪುಗಳು ABC ಕಪ್ ಸೈಜ್ಗಳಲ್ಲಿ ಲಭ್ಯ. ವನೇಸಾ ಅಂದ್ರೆ ಬಟರ್ಫ್ಲೈ ಅಲ್ವಾ? ಏನ್ ಮಿಸ್ಟರ್ ಟ್ರೈ ಮಾಡ್ತೀರಾ? ಈಗ ಶುಭ್ ಜ್ಯುವೆಲರ್ಸ್ ನಲ್ಲಿ ನೀವು ಯಾವುದೇ ಡಿಸೈನ್ ನ ಯಾವುದೇ ಆಭರಣ ಖರೀದಿ ಮಾಡಿದ್ರು ನೋ ಮೇಕಿಂಗ್ ಚಾರ್ಜಸ್, ನೋ ವೇಸ್ಟೇಜ್. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಂಧಿವಾತ ಮತ್ತು ಸಾಹಿತ್ಯಿಕ ತೊಂದರೆಗಿರುವಂತಹ ಚಿಕಿತ್ಸೆಗಳ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಎನ್. ಈಗ ಸಾಹಿತ್ಯಿಕ ತೊಂದರೆಗೆ ಮೇನ್ ಕಾಸ್ ಏನು ಅಂತ ಹೇಳ್ತಾ ಇದ್ರಿ, ಯಾವ ತರ ನೋವನ್ನು ಅನುಭವಿಸ್ತಾನೆ ವ್ಯಕ್ತಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇವಾಗ ಇದಕ್ಕೆ ಆಯುರ್ವೇದದ ಮುಖಾಂತರ ಹೇಗೆ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತೀರಾ? ಇದಕ್ಕೆ ತುಂಬಾ ಸರಳವಾದ ಹಾಗೂ ಸೂಕ್ತವಾದ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಲಭ್ಯ ಇದೆ. ಅದರಲ್ಲಿ ನಾವು ಪ್ರಮುಖವಾಗಿ ಶಮನ ಔಷಧಿಗಳು ಮತ್ತೆ ಶೋಧನ ಔಷಧಿ ಅಂತ ಕರಿತೀವಿ. ಶಮನ ಔಷಧಿಗಳು ಅಂದ್ರೆ ಇಂಟರ್ನಲ್ ಮೆಡಿಸಿನ್, ಆಭ್ಯಂತರವಾಗಿ ಔಷಧಿಗಳನ್ನು ನೀಡಿ ಇದನ್ನ ಗುಣಪಡಿಸುವಂತಹದ್ದು. ಶೋಧನ ಚಿಕಿತ್ಸೆ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಬರುತ್ತೆ. ಈ ಶಮನ ಚಿಕಿತ್ಸೆಗಳಲ್ಲಿ ಎರಡು ಮುಖ್ಯ, ಒಂದು ರಸಾಯನ ಚಿಕಿತ್ಸೆ ಮತ್ತೊಂದು ರಸೌಷಧಿಗಳ ಬಳಕೆ. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ರಸಾಯನ ಚಿಕಿತ್ಸೆಗಳು ಅಂದ್ರೆ ನಾವು ಹರ್ಬಲ್ ಕಾಂಬಿನೇಷನ್ಸ್, ಗಿಡಮೂಲಿಕೆಗಳಿಂದ ಬಳಸಿ, ಉದಾಹರಣೆಗೆ ರಸಾಯನಗಳು ಅಂದ್ರೆ ಲೇಹಿಗಳು, ಬೇರೆ ರೀತಿಯಂತಹ ಮಾತ್ರೆಗಳು, ಇದೆಲ್ಲ ರಸಾಯನ ಔಷಧಿಗಳಿಗೆ ಬರುತ್ತೆ. ಮಾತ್ರೆಗಳ ರಸೌಷಧಿಗಳು ಅಂದ್ರೆ ನಾವು ಇದರಲ್ಲಿ ಪ್ರಮುಖವಾಗಿ ಬಂಗಾರ, ಬೆಳ್ಳಿ, ಪಾದರಸ ಇವುಗಳೆಲ್ಲ ಬಳಸಿರುವಂತಹ ರಸೌಷಧಿಗಳಾಗುತ್ತೆ. ನಮ್ಮ ದೇಹದಲ್ಲಿ ಈಗ ಪ್ರಕೃತಿಯಲ್ಲಿ ನಮ್ಮ ಭೂಮಿಯಲ್ಲಿ ಇರುವ ಹಾಗೆ ನಮ್ಮ ದೇಹದಲ್ಲೂ ಸಹ ಅನೇಕ ಲೋಹಗಳಿರುತ್ತೆ. ನೀವು ಆಗ್ಲೇ ತಿಳಿಸಿರೋ ಹಾಗೆ ನಾವು ಯಾಕೆ ಈಗ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋದಾಗ್ಲಿ, ಬೆಳ್ಳಿ ಲೋಟದಲ್ಲಿ ಹಾಲು ಕುಡಿಯೋದಾಗ್ಲಿ, ಯಾಕಂದ್ರೆ ಬೆಳ್ಳಿ ನಮ್ಮ ದೇಹಕ್ಕೆ ಅವಶ್ಯಕತೆ ಇದೆ. ಅದೇ ರೀತಿ ಬಂಗಾರ ಕೂಡ ನೀವು ಇಂಟರ್ನೆಟ್ ಅಲ್ಲಿ ಹೋಗಿ ಬ್ರೌಸ್ ಮಾಡಿದ್ರೆ ಗೊತ್ತಾಗುತ್ತೆ ಬಂಗಾರ ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಸಿಗುತ್ತೆ ಅನ್ನೋದು. ಸೊ ಹಾಗಾಗಿ ಬಂಗಾರದ ಭಸ್ಮದ ಅವಶ್ಯಕತೆ ಕೂಡ ದೇಹಕ್ಕೆ ಇದೆ. ಸೊ ಹಾಗಾಗಿ ಉದಾಹರಣೆಗೆ ಈಗ ರಕ್ತದಲ್ಲಿ ಕಬ್ಬಿಣದ ಅಂಶ ಇದೆ, ಕಬ್ಬಿಣ ಒಂದು ಲೋಹ. ಚರ್ಮ, ಸ್ಕಿನ್ ಅಲ್ಲಿ ಕಾಪರ್ ಅಂಶ ಇದೆ. ಹಾಗೆ ನರಗಳಲ್ಲಿ ಗೋಲ್ಡ್ ಅಂಶ ಇದೆ, ಬ್ರೈನ್ ಸೆಲ್ಸ್ ಅಲ್ಲಿ ಗೋಲ್ಡ್ ಅಂಶ ಇದೆ. ಆದ್ದರಿಂದ ಕೆಲವೊಂದು ರಸೌಷಧಿಗಳನ್ನು ಕೊಟ್ಟಾಗ ಏನಾಗುತ್ತೆ, ರೋಗಿಗೆ ಸಂಪೂರ್ಣವಾಗಿ ಈ ಸಮಸ್ಯೆಯಿಂದ ಬಿಡುಗಡೆ ಸಿಗುತ್ತೆ. ಯಾವುದೇ ರೀತಿಯಂತಹ ಇದಕ್ಕೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಖಂಡಿತ ಬೀಳೋದಿಲ್ಲ. ಹಾಗಾಗಿ ರಸೌಷಧಿಗಳಿಂದ ಮತ್ತು ರಸಾಯನ ಚಿಕಿತ್ಸೆಗಳಿಂದ ಈ ಸಮಸ್ಯೆಯನ್ನು, ಸಯಾಟಿಕ ಮತ್ತು ಸೊಂಟ ನೋವಿನ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಾವು ಹತೋಟಿಗೆ ತರಬಹುದು. ಓಕೆ, ಇವಾಗ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಹೇಳಿದ್ರೆ, ಇವಾಗ ಆರ್ಥ್ರೈಟಿಸ್ ರಿಲೇಟಿವ್ಸ್ ಯಾವುದೇ ಪ್ರಾಬ್ಲಮ್ ಆದ್ರೂ ಕೂಡ ಸಂಪೂರ್ಣವಾದಂತಹ ಒಂದು ರಿಸಲ್ಟ್ ಸಿಗುತ್ತೆ ಅಂತ ಯಾರು ಕೂಡ ಭರವಸೆಯನ್ನ ನೀಡೋದಿಲ್ಲ. ಸೊ ಇಂಥದ್ರಲ್ಲಿ ಇವಾಗ ಆಯುರ್ವೇದದಲ್ಲಿ ಓನ್ಲಿ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ಮೆಡಿಕೇಶನ್ ಇಂದ ಸಂಪೂರ್ಣವಾಗಿ ಗುಣಮುಖರಾಗುವಂತ ಚಾನ್ಸಸ್ ಎಷ್ಟರ ಮಟ್ಟಿಗಿರುತ್ತೆ ಅಂತ ಹೇಳ್ತೀರಾ? ಇಲ್ಲಿ ನಾವು ದೀರ್ಘಕಾಲೀನ ಸಮಸ್ಯೆ ಮೇಲೆ ಅವಲಂಬಿತವಾಗಿರುತ್ತೆ. ಕ್ರಾನಿಕ್ ಕೇಸಸ್, ಈಗ ಇನಿಷಿಯಲಿ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ಹಾಗೆ ನಾವು ಮೊದಲೇ ಸಮಸ್ಯೆಗಳನ್ನ ಹತೋಟಿಗೆ ತಂದುಕೊಳ್ಳೋದು ಉತ್ತಮ. ನಮ್ಮ ಜೀವನ ಶೈಲಿಯಿಂದ, ಆಹಾರ ಕ್ರಮಗಳಿಂದ ರೋಗಗಳು ಬರದೇ ಇರೋ ರೀತಿ ನಾವು ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ರೋಗಗಳು ಬಂದಾಗ ಅದರ ಒಂದು ತೀವ್ರತೆ ಜಾಸ್ತಿ ಆಗದೇ ಇರೋ ಹಾಗೆ ನಾವು ಆಯುರ್ವೇದ ಔಷಧಿಗಳನ್ನ ಬಳಸಿ ಆ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬಹುದು. ಈಗ ಸಮಸ್ಯೆಗಳು ದೀರ್ಘಕಾಲೀನವಾಗಿದ್ದ ಪಕ್ಷದಲ್ಲಿ, ಉದಾಹರಣೆಗೆ ಈ ಒಂದು ಆಧುನಿಕ ಚಿಕಿತ್ಸೆಯಲ್ಲಿ ಶಸ್ತ್ರಚಿಕಿತ್ಸೆನೇ ಬೇಕು ಅಂತ ಕಡ್ಡಾಯವಾಗಿರುವಂತಹ ಸಂದರ್ಭಗಳಲ್ಲೂ ಸಹ ನಾನು ನನ್ನ ಒಂದು ರೋಗಿಗಳಲ್ಲಿ ಈಗಾಗಲೇ 1000ಕ್ಕೂ ಅಧಿಕ ಸಯಾಟಿಕ ರೋಗಿಗಳನ್ನು ನಾನು ಚಿಕಿತ್ಸೆ ಮಾಡಿದ್ದೇನೆ. ಅದರಲ್ಲಿ 95% ಜನಕ್ಕೆ ಸಂಪೂರ್ಣ ವಾಸಿಯಾಗಿದೆ. ಅನೇಕ ಜನಕ್ಕೆ ಸರ್ಜರಿಯ ಅವಶ್ಯಕತೆ, ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಖಂಡಿತ ಬೀಳೋದಿಲ್ಲ. ತುಂಬಾ ಅಪರೂಪ
ಒಂದು 100ರಲ್ಲಿ ಶೇಕಡ ಒಂದು 5 ಜನಕ್ಕೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬೀಳಬಹುದು. ಓಕೆ, ಅಂದ್ರೆ ಆಯಾ ರೋಗಿಗಳಿಗೆ ಅನುಸಾರವಾಗಿ ಅಂದ್ರೆ ಅದು ಕ್ರಾನಿಕ್ ಆಗಿದೆಯಾ ಅಥವಾ ಈಗ ಬಂದಿದೆಯಾ ಅಂತ ನೋಡ್ಕೊಂಡು ಟ್ರೀಟ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತೀರಾ. ಇವಾಗ ಅಂದ್ರೆ ಯಾವ ಮುಖಾಂತರ ಅಂದ್ರೆ ಯಾವ್ಯಾವ ಔಷಧಿಗಳನ್ನ ನೀಡೋ ಮುಖಾಂತರ ನೀವು ಟ್ರೀಟ್ ಮಾಡ್ತಾ ಹೋಗ್ತೀರಾ ಅಂತ ಹೇಳ್ತೀರಾ ಡಾಕ್ಟರ್? ಔಷಧಿಗಳಲ್ಲಿ ಪ್ರಮುಖವಾಗಿ ನಾವು ಬಳಸುವಂತಹದ್ದು ರಸಾಯನಗಳು. ಸೊ ರಸಾಯನಗಳಲ್ಲಿ ವಿವಿಧ ರೀತಿಯಾದಂತಹ ಲೇಹಗಳನ್ನು ಬಳಸ್ತೀವಿ, ಕೆಲವೊಂದು ಚೂರ್ಣಗಳ ಬಳಕೆಯೂ ಇದೆ. ಹಾಗಾಗಿ ತೈಲದ ಅಭ್ಯಂಗ, ಅದನ್ನ ಸ್ನೇಹನ ಮತ್ತು ಸ್ವೇದನ ಅಂತ ಕರಿತೀವಿ. ಕೆಲವೊಂದು ರೀತಿಯ ಎಣ್ಣೆಗಳನ್ನ ನಾವು ಹಚ್ಚಿ ಲೇಪಿಸಿ ಮತ್ತೆ ಅದಕ್ಕೆ ಸೂಕ್ತವಾದಂತಹ ಶಾಖ, ಅದು ಉದ್ದಿನ ಕಾಳಿಂದ ಆಗ್ಬೋದು, ಮರಳಿನಿಂದ ಆಗಿರ್ಬೋದು, ಅಥವಾ ಉಪ್ಪಿನ ಶಾಖದಿಂದ ಕೂಡ ಆಗಿರ್ಬೋದು, ಅಥವಾ ಬಿಸಿನೀರು ಬ್ಯಾಗಿಂದ ಕೂಡ ಶಾಖ ಕೊಟ್ಕೋಬಹುದು. ಆ ವ್ಯಕ್ತಿಯನ್ನ ಗಮನಿಸಿ ಯಾವ್ಯಾವ ರೋಗಿಗೆ ಯಾವ ರೀತಿಯಂತ ಎಣ್ಣೆಗಳು ಮತ್ತೆ ಯಾವ ರೀತಿಯ ಶಾಖ ಸೂಕ್ತವಾಗುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಮತ್ತು ಆಭ್ಯಂತರ ಔಷಧಿಗಳು ಅಂದ್ರೆ ನಾಡಿಯ ಮುಖಾಂತರ ರೋಗಿಗಳನ್ನ ನೋಡಿದಾಗ ಆ ವಾತ ಪಿತ್ತ ಕಫದ ಪ್ರಮಾಣದಲ್ಲಿ ನಾಡಿಯನ್ನು ನೋಡಿ ಚಿಕಿತ್ಸೆ ಕೊಡೋದ್ರಿಂದ ಸಂಪೂರ್ಣ ವಾಸಿಯಾಗತ್ತೆ. ಇದನ್ನ ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಿದ್ದೇನೆ. ಓಕೆ, ಇವಾಗ ನೀವು ಹೇಳ್ತಾ ಇದ್ರೆ ಆರಂಭದಲ್ಲೇ ಬಂದ್ರೆ ಬೇಗ ಗುಣಪಡಿಸಬಹುದು ಅಂತ. ಅಂದ್ರೆ ಇವಾಗ ಏನ್ ಸಿಂಪ್ಟಮ್ಸ್ ಕಂಡು ಬರುತ್ತೆ ಆರಂಭದಲ್ಲಿ, ಅವಾಗ ಸಯಾಟಿಕಾ ಪ್ರಾಬ್ಲಮ್ ಆಗಿರ್ಬೋದು, ಈ ಸಯಾಟಿಕಾ ಪೇನ್ ಅಂತ ಹೇಗೆ ಗೊತ್ತಾಗುತ್ತೆ ಜನರಿಗೆ ಅಂತ ಹೇಳ್ತೀರಾ? ಈ ಆರಂಭದಲ್ಲಿ ಅಂದ್ರೆ ಶೀಘ್ರವಾಗಿ ಕಾಣಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನೋವು ಜಾಸ್ತಿ ಇರುತ್ತೆ. ನೋವು ಜಾಸ್ತಿ ಇದ್ದಾಗ ಮಸಲ್ ಸ್ಪ್ಯಾಸಮ್ ಅಂದ್ರೆ ಒಂದು ಮಾಂಸಕಣಗಳ ಬಿಗಿತ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ನೋವು ಅಧಿಕವಾಗಿ ರೋಗಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ತಾತ್ಕಾಲಿಕ ಅಂದ್ರೆ ಇದು ತುಂಬಾ ಬೇಗನೆ ಕಾಣುತ್ತೆ. ಏನೋ ಭಾರ ಎತ್ತಲಿಕ್ಕೆ ಹೋಗ್ತಾರೆ, ತುಂಬಾ ಸಡನ್ ಆಗಿ ಪಕ್ಕಕ್ಕೆ ತಿರುಗುತ್ತಾರೆ, ಯಾವುದೇ ಒಂದು ಒತ್ತಡ ಬೀಳೋದ್ರಿಂದ ಏನಾಗುತ್ತೆ, ನೋವು ತುಂಬಾ ಬೇಗನೆ ಕಾಣಿಸ್ಕೊಳ್ಳುತ್ತೆ ಹಾಗೂ ನೋವು ಜಾಸ್ತಿ ಆಗಿರುತ್ತೆ. ಅದೇ ದೀರ್ಘಕಾಲೀನವಾದಂತ ಪಕ್ಷದಲ್ಲಿ ನೋವು ಮೈಲ್ಡ್ ಆಗಿರುತ್ತೆ, ಸ್ವಲ್ಪ ನೋವು ಕಮ್ಮಿ ಇರುತ್ತೆ. ಅವ್ರು ಯಾವುದೇ ರೀತಿಯಂತ ಕೆಲಸಗಳನ್ನ ಅವರ ಒಂದು ಕಾರ್ಯಗಳನ್ನ ಜಾಸ್ತಿ ಮಾಡ್ಕೊಂಡಾಗ ಏನಾಗುತ್ತೆ, ನೋವು ಅಧಿಕವಾಗುತ್ತೆ. ಅದು ದೀರ್ಘಕಾಲೀನ ಸಮಸ್ಯೆಗಳಲ್ಲಿ ಕಾಡುವಂತಹದ್ದು. ತಾತ್ಕಾಲಿಕವಾಗಿ ನಾವು ಮೊದಲು ಶೀಘ್ರವಾಗಿ ಬಂದಿರುವಂತಹ ಸಮಸ್ಯೆಯಲ್ಲೂ ಕೂಡ ನಾವು ನೋಡಿದಾಗ ಅದಕ್ಕೆ ಮಸಲ್ ರಿಲ್ಯಾಕ್ಸೆಂಟ್ಸ್ ಆಯುರ್ವೇದದಲ್ಲಿ ಕೂಡ ಇದೆ. ಸೊ ಮಾಂಸಕಣಗಳ ಬಿಗಿತವನ್ನ ಆಯುರ್ವೇದ ತೈಲ ಮರ್ದನದಿಂದ ನಿವಾರಣೆ ಮಾಡಬಹುದು, ಆಭ್ಯಂತರ ಔಷಧಿಗಳಿಂದ ನಿವಾರಣೆ ಮಾಡಬಹುದು. ತಾತ್ಕಾಲಿಕವಾದ ಮೊದಲನೇದಾಗಿ ಶೀಘ್ರವಾಗಿ ಬಂದಂತಹ ಈ ಒಂದು ಸಮಸ್ಯೆಯನ್ನ ಬೇಗ ಗುಣಪಡಿಸಬಹುದು. ದೀರ್ಘಕಾಲೀನವಾಗಿದ್ರೂ ಸಹ ಗುಣಪಡಿಸಬಹುದಾಗತ್ತೆ. ಸ್ವಲ್ಪ ಚಿಕಿತ್ಸೆಯ ಸಮಯ ಸ್ವಲ್ಪ ಹಿಡಿಯುತ್ತೆ. ಒಂದು ಕೇವಲ 48 ದಿವಸ, ಒಂದು ಮಂಡಲ ಅಂತ ಕರಿತೀವಿ. 48 ದಿವಸದಲ್ಲಿ ಈ ಸಮಸ್ಯೆಯನ್ನ ಸಾಕಷ್ಟು ಹತೋಟಿಗೆ ತರಬಹುದು. ಓಕೆ, ಇವಾಗ ಭಸ್ಮಗಳನ್ನ ಹೆಚ್ಚಾಗಿ ಬಳಸೋದ್ರಿಂದ ರಸಶಾಸ್ತ್ರದಲ್ಲಿ ಇವಾಗ ಚಿನ್ನದ ಭಸ್ಮ ಆಗಿರ್ಬೋದು, ಬೆಳ್ಳಿ ಭಸ್ಮ ಆಗಿರ್ಬೋದು, ಇದೆಲ್ಲ ಬಳಕೆ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ಹೀಗಾಗಿ ತುಂಬಾ ಕಾಸ್ಟ್ಲಿ ಆಗುತ್ತೆ ಈ ಟ್ರೀಟ್ಮೆಂಟ್ ಹೇಗೆ ಅಂತ? ನಾವು ಆಯುರ್ವೇದದಲ್ಲಿ ಗರಿಕೆಯಿಂದ ಹಿಡಿದು ಗೋಲ್ಡ್ ವರೆಗೂ ಎಲ್ಲ ಬಳಸ್ತೀವಿ. ಇಲ್ಲಿ ರೋಗಿಗೆ ಅದರ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನಾನು ಮೊದಲು ಅಬ್ಸರ್ವ್ ಮಾಡಬೇಕಾಗತ್ತೆ. ಈಗ ಲಿಸ್ಥೆಸಿಸ್ ಅಂತ ಕರಿತೀವಿ, ಸ್ಯಾಕ್ರಲೈಸೇಷನ್ ಆಫ್ ಲಂಬಾರ್ ಸ್ಪೈನ್. ಈ ಮೂಳೆಗಳು ಒಂದರ ಮೇಲೆ ಒಂದು ಕೂತಿರುವಂತಹದ್ದು, ಅದೇನಾಗುತ್ತೆ, ಜರುಗಿರುವಂತಹ ಸಂದರ್ಭದಲ್ಲಿ ನರದ ಮೇಲೆ ತುಂಬಾ ಒತ್ತಡ ಬೀಳ್ತಾ ಇರುತ್ತೆ. ನರಕ್ಕೆ ಸಾಧಾರಣವಾಗಿ ಶಕ್ತಿ ಕೊಡುವಂತಹದ್ರಲ್ಲಿ ಕೆಲವೊಂದು ಕಾಂಬಿನೇಷನ್ಸ್ ರಸೋಷಿಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ನಾನು ಕಂಡುಕೊಂಡಿರುವಂತಹ ಅನುಭವದಲ್ಲಿ ಮೊದಲು ನಾನು ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೆ, ಕಟಿಬಸ್ತಿ ಮಾಡ್ತಿದ್ದೆ, ಪಂಚಕರ್ಮ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದೆ. ಇತ್ತೀಚೆಗೆ ರಸೌಷಧಿಗಳನ್ನೇ ನಾನು ಹೆಚ್ಚಾಗಿ ಬಳಸಿ ರೋಗಿಯನ್ನ ಸಂಪೂರ್ಣವಾಗಿ ಸಮಸ್ಯೆಯಿಂದ ಬಿಡುಗಡೆ ಮಾಡಿಸಬಹುದು. ಹಾಗಾಗಿ ರಸೌಷಧಿಗಳನ್ನ ನಾವು ಬಳಸುವಂತಹ ಕಾಸ್ಟ್ ಆಫ್ ಮೆಡಿಸಿನ್ಸ್, ಈ ಬಂಗಾರವನ್ನು ಬಳಸಿದ್ರೆ ನಿಮ್ಗೆ ಗೊತ್ತಿದೆ, ಈಗ ಬಂಗಾರ 1 ಗ್ರಾಮ್ಗೆ 1800 ಚೇಂಜ್ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಆ ಭಸ್ಮ ಮಾಡಬೇಕಾದ್ರೆ ನಿಮಗೆ 1 ಗ್ರಾಮ್ ಬಂಗಾರದ ಭಸ್ಮ ಸುಮಾರು 1000 ಆಗತ್ತೆ. 3000ದಿಂದ 5,000-6,000ವರೆಗೂ ಇದೆ. ಬಟ್ ಅದರ ಅವಶ್ಯಕತೆ ಇದ್ರೆ ನಾವು ಕೊಡಬಹುದು. ಈಗ ಸರ್ಜರಿ ಕಂಪೇರ್ ಮಾಡಿದಾಗ ಶಸ್ತ್ರಚಿಕಿತ್ಸೆ 60,000ದಿಂದ 1.25 ಲಕ್ಷದವರೆಗೂ ಸರ್ಜರಿಗೆ ಆಗುತ್ತೆ. ಅಂತದ್ರಲ್ಲಿ ಆಯುರ್ವೇದದಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಾವು ವಾಸಿ ಮಾಡಬಹುದು. ಅದು ರಸೌಷಧಿಗಳು ಶೇಕಡ 10ರಿಂದ 20 ಜನಕ್ಕೆ ಬೇಕಾಗತ್ತೆ. ಮಹಾವಾತ ವಿಧ್ವಂಸನ ಅಥವಾ ಬೃಹತ್ವಾತ ಚಿಂತಾಮಣಿ ಇಂಥ ಕೆಲವೊಂದು ವಿಶೇಷವಾದ ಚಿಕಿತ್ಸೆ ಮಾತ್ರೆಗಳು, ಒಂದು ಮಾತ್ರೆ ಬೆಲೆನೇ 58 ರೂಪಾಯಿ ಇದೆ ಈಗ. ಸೊ ಅಂತದ ಅವಶ್ಯಕತೆ ಇದ್ದಾಗ ನಾವು ತಗೋಬಹುದು. ಇಲ್ಲದಿದ್ದ ಪಕ್ಷದಲ್ಲಿ ಬೇರೆ ರೀತಿಯಾದಂತಹ ನಮ್ಮ ಒಂದು ರಸಾಯನ ಔಷಧಿಗಳೇನಿದೆ, ರಸಾಯನ ಚಿಕಿತ್ಸೆ, ಅದರಿಂದನೇ ಸಹ ಸಂಪೂರ್ಣ ರೋಗಿ ಈ ಸಮಸ್ಯೆಗಳಿಂದ ಬಿಡುಗಡೆ ಹೊಂದಬಹುದು. ಓಕೆ ಡಾಕ್ಟರ್, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಸಯಾಟಿಕಾ ತೊಂದರೆಗೆ ಆಯುರ್ವೇದದಲ್ಲಿರುವಂತಹ ಪರಿಹಾರಗಳ ಬಗ್ಗೆ. ಇನ್ನು ಸಂಧಿವಾತ ಯಾಕಾಗತ್ತೆ, ಇದಕ್ಕೆ ಆಯುರ್ವೇದದಲ್ಲಿ ಏನು ಪರಿಹಾರ ಇದೆ, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆನ ನಾನು ನಿಮ್ಮ ಜೊತೆ ಮುಂದುವರಿಸ್ತೀನಿ. ಬನ್ನಿ ಈಗ ಮತ್ತೊಂದು ಟಿಪ್ ಅನ್ನ ನೋಡೋಣ. ಪುಟ್ಟ ಮಕ್ಕಳು ಮಾತನಾಡುವಾಗ ತೊದಲುತ್ತಿದ್ರೆ ಬಜೆ ಚೂರ್ಣದ ಜೊತೆ ಜೇನುತುಪ್ಪ ಮಿಶ್ರಣ ಮಾಡಿ ನಾಲಿಗೆ ತುದಿಗೆ ಉಜ್ಜೋದ್ರಿಂದ ತೊದಲುವಿಕೆ ಕಡಿಮೆ ಆಗುತ್ತೆ. ಈಗ ಚಿಕ್ಕ ಬ್ರೇಕ್.
Gavanam Jewelers, Avenue Road, 8th Cross, Malleshwaram and Commercial Street Junction. ಕೇವಲ ಮ್ಯಾಕ್ಸಿಮಾದಲ್ಲಿವೆ 5 ಗುಣಗಳು. ಗ್ಯಾರಂಟಿಡ್ ವಾಟರ್ ಪ್ರೂಫ್, ಅದ್ಭುತ ಸ್ಟೈಲಿಂಗ್. ಮ್ಯಾಕ್ಸಿಮಾ, ಭಾರತದ ಏಕೈಕ 5 ಸ್ಟಾರ್ ವಾಚ್. ನಿಮ್ಮ ಹಿಂದುತ್ವದ ನಕಲಿ ಸೋಗಲಾಡಿತನ ಹೊರಗೆ ಬಿದ್ದಿದೆ. 5,000 ರೂಪಾಯಿ ನಮಗೆ ಕೊಟ್ಟಿದ್ದಾರೆ. ದಂಗೆಗಾಗಿ ದಂಧೆಯನ್ನ ಮಾಡ್ತಾ ಇದ್ರೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಿಜವಾದ ಶ್ರೀರಾಮ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿ. ಯಾಕೆ ರಾಜೀನಾಮೆ ಕೊಡಬೇಕು? ಸಿಬಿಐ ತನಿಖೆಗೆ ಒಪ್ಸಿ ಅಂತ ಹೇಳಿ ನನ್ನನ್ನು ಮಂಪರ ಪರೀಕ್ಷೆ ಒಳಪಡಿಸ್ಲಿ. ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅನ್ನುವಂತ ಬಲವಾದ ಕೂಗು ಕೇಳಿ ಬರ್ತಾ ಇದೆ. ನೀವು ಕೇಸ್ ಹಾಕಿ ಜೈಲ್ಗೆ ಹಾಕಿ ತಾವು ಗುಂಡಗಿರಿ ಮಾಡ್ತಾ ಇಲ್ಲ. ನನ್ನನ್ನು ಗುಂಡ ಅಂತ ಹೇಳ್ತಾರ? ಅಂದ್ರೆ ಕೊಲೆನೇ ಉತ್ತರ. 7 ಫೂಟಿನ ತಲವಾರಿಯಲ್ಲಿ 4 ಇಂಚಿನ ತ್ರಿಶೂಲ್ ಇದೆ. ಶ್ರೀರಾಮ ಸೇನೆ ಒಂದ್ ರೀತಿ ಹಿಂದೂ ತಾಲಿಬಾನ್ ಇದ್ದಂಗೆ. ನಾನು ಬಿಡೋಲ್ಲ. ರಕ್ಷಣೆ ಮಾಡ್ಲಿ ಬಿಡ್ಲಿ ಯಾರು ಆಶ್ರಯ ಬೇಡ. ಈ ಭ್ರಷ್ಟರದ್ದು ಯಾರ್ದು ನೀಚರದ್ದು ಬೇಡ. ನೀವು ಒಂದಿನ ಬಿಜೆಪಿ ಸೇರಿದ್ರು ಅಚ್ಚರಿ ಇಲ್ಲ. ನಾನು ಹೋಗ್ಬೋದು. ಪ್ರಮೋದ್ ಮುತಾಲಿಕ್ ಕೂಡ ಒಬ್ಬ ಟೆರರಿಸ್ಟ್. ನಾನೇನಾದ್ರೂ ತಪ್ಪು ಮಾಡಿದ್ರೆ ಗಲ್ಲಿಗೆ ಇರಿಸ್ತೇನೆ. ಲೇಡೀಸ್ ಕ್ಲಬ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಯಾಟಿಕಾ ಮತ್ತು ಸಂಧಿವಾತಕ್ಕೆ ನೆರವಾಗುವಂತಹ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ಆಯುರ್ವೇದ ತಜ್ಞರಾದ ಡಾಕ್ಟರ್ ರಾಘವೇಂದ್ರ ಎನ್. ಡಾಕ್ಟರ್, ಇವಾಗ ಹೇಳ್ತಾ ಇದ್ದೀರಾ ಔಷಧಗಳ ಬಗ್ಗೆ ಹೇಳ್ತಾ ಇದ್ರಿ, ರಸಾಯನಶಾಸ್ತ್ರವನ್ನು ಅಳವಡಿಸ್ಕೊಳ್ಳೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಇವಾಗ ಇದೇ ಒಂದು ತತ್ವಗಳನ್ನು ಅಳವಡಿಸಿಕೊಂಡು ಇದೇ ಮೆಡಿಕೇಶನ್ ಅಳವಡಿಸಿಕೊಂಡು ಸಂಧಿವಾತವನ್ನ ಕೂಡ ಗುಣಪಡಿಸಬಹುದಾ ಹೇಗೆ ಅಂತ? ಖಂಡಿತ ಗುಣಪಡಿಸ ಮೇಡಮ್. ಸಂಧಿವಾತ ಅನ್ನೋದು ಏನು ಅನ್ನೋದು ನೋಡೋಣ. ಸಂಧಿ ಅಂದ್ರೆ ದೇಹದಲ್ಲಿ 2 ಅಥವಾ 3 ಮೂಳೆಗಳು ಸೇರುವಂತಹ ಜಾಗಕ್ಕೆ ನಾವು ಸಂಧಿ ಅಂತ ಕರಿತೀವಿ. ಈ ಸಂಧಿಗಳಲ್ಲಿ ಇರುವಂತಹ ಕೆಲವೊಂದು ಅಂಶಗಳು ಅಂದ್ರೆ ಸೈನೋವಿಯಲ್ ಫ್ಲೂಯಿಡ್ ಆಗಿರ್ಬೋದು, ಕೆಲವೊಂದು ಅಂಶಗಳ ಕೊರತೆಯಿಂದ ಕೂಡ ಸಂಧಿವಾತ ಉದ್ಭವ ಆಗುತ್ತೆ. ಉದಾಹರಣೆಗೆ ವ್ಯಕ್ತಿ ಕೂತ್ಕೊಂಡು ಹೇಳ್ಬೇಕಾದ್ರೆ ನಟಿಕೆ ಸೇರಿದಂತಹ ಸೌಂಡ್, ಶಬ್ದ ಬರುವಂತಹದ್ದು ಮೊಣಕಾಲುಗಳಲ್ಲಿ. ಈ ಸಂಧಿಗಳು ಪ್ರಮುಖವಾಗಿ ದೇಹದ ಮುಖ್ಯ ಸಂಧಿಗಳು ಅಂದ್ರೆ ಮೊಣಕಾಲು, ಸೊಂಟ, ಮೊಣಕೈ, ಕುತ್ತಿಗೆ ಇವೆಲ್ಲವೂ ಸಂಧಿಗಳೇ ಪ್ರಮುಖವಾಗಿ. ಈ ಸಂಧಿವಾತ ಅನ್ನೋದು ನಾವು 2 ರೀತಿ ಕನ್ಸಿಡರ್ ಮಾಡುವಂತಹದ್ದು. ಒಂದು ಅದನ್ನ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಕೂಡ ಕರಿತೀವಿ ನಾವು. ಇತ್ತೀಚೆಗೆ ಮಂಡಿ ನೋವು ಅಂತ ಜನಸಾಮಾನ್ಯರಲ್ಲಿ ಹೆಚ್ಚಿಗೆ ಕಾಣ್ತಿರುವಂತದ್ದು ಮಂಡಿ ನೋವು, ಈ ಆಸ್ಟಿಯೋ ಆರ್ಥ್ರೈಟಿಸ್. ಮತ್ತೊಂದು ಆಮವಾತ ಅಂತ ಬರುತ್ತೆ, ಅದು ರುಮಟೈಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಪ್ರಮುಖವಾಗಿ ಈ ಸಂಧಿವಾತದಲ್ಲಿ, ಸಂಧಿಶೂಲದಲ್ಲಿ ನಾವು ಮುಖ್ಯವಾಗಿ ಗಮನಿಸುವಂತಹದ್ದು ಮಂಡಿ ನೋವು ಮತ್ತು ಸೊಂಟ ನೋವು. ಈಗಾಗಲೇ ಸೊಂಟ ನೋವು ಮತ್ತೆ ಸೈಟಿಕಾ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಮಂಡಿ ನೋವಲ್ಲಿ ಏನಾಗುತ್ತೆ, ಒಂದು ಲ್ಯೂಬ್ರಿಕೇಶನ್, ಸೈನೋಯಿಲ್ ಫ್ಲೂಯಿಡ್ ಅಂಶ ಕಮ್ಮಿಯಾಗಿ ಒಂದು ರಫ್ನೆಸ್, ಒರಟುತನ ಜಾಸ್ತಿಯಾಗಿ ವಾತ ವೃದ್ಧಿ ಆಗುತ್ತೆ. ಅದಾದ ನಂತರ ಆ ಒಂದು ಮೊಣಕಾಲನ್ನು ಮಡಚಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ರೋಗಿಗಳಲ್ಲಿ ಕುಳಿತು ಹೇಳೋದು ತುಂಬಾ ಕಷ್ಟ ಆಗುತ್ತೆ. ನೆಲದ ಮೇಲಂತೂ ಅವರಿಗೆ ಕುಳಿತುಕೊಳ್ಳೋಕೆ ಆಗೋದಿಲ್ಲ. ಯಾವಾಗಲೂ ಡೈನಿಂಗ್ ಟೇಬಲ್ನೇ ಬಳಸಬೇಕಾಗತ್ತೆ, ಕಮೋಡ್ಗಳನ್ನೇ ಬಳಸಬೇಕಾಗತ್ತೆ. ಹಾಗಾಗಿ ಕುಳಿತು ಹೇಳುವುದು ಈ ಒಂದು ರೋಗಿಗಳಲ್ಲಿ ಸಾಧಾರಣವಾಗಿ ತುಂಬಾ ಕಷ್ಟ ಆಗುತ್ತೆ. ಇಂಥದ್ರಲ್ಲಿ ನೀ ರಿಪ್ಲೇಸ್ಮೆಂಟ್ ಅಂತ ಕೂಡ ಆಧುನಿಕ ಶಸ್ತ್ರಚಿಕಿತ್ಸೆಗೆ ತಿಳಿಸಲಾಗುತ್ತೆ. ನೀ ರಿಪ್ಲೇಸ್ಮೆಂಟ್ ಮಂಡಿಯ ಮರು ಜೋಡಣೆ, ಅದು ತುಂಬಾ ಕಾಸ್ಟ್ಲಿ ಆದಂತಹ ಟ್ರೀಟ್ಮೆಂಟ್ಸ್. 4-5 ಲಕ್ಷ ಅದಕ್ಕೆ ಖರ್ಚೆ ಬರುತ್ತೆ. ಈಗ ವಾಜಪೇಯಿಗೆ, ರಾಜ್ಕುಮಾರ್ಗೆ ಎಲ್ಲ ಆಗಿತ್ತಲ್ಲ ಆಪರೇಷನ್ಸ್, ಆ ಒಂದು ರೀತಿಯಾದಂಥದ್ದು. ಅದರ ಅವಶ್ಯಕತೆ ಕೆಲವು ಇದೆಯಾ ಇಲ್ವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ರೋಗಗಳಿಗೆ ಬೀಳೋದಿಲ್ಲ. ಆದರೆ ಹಾಗಾಗಿ ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡಬೇಕು. ಇತ್ತೀಚಿನ ಜನರ ಜೀವನ ಶೈಲಿಯಲ್ಲಿ ಹಾಲು, ತುಪ್ಪ, ಬೆಣ್ಣೆ ಇವುಗಳ ಬಳಕೆ ತುಂಬಾ ಕಮ್ಮಿ ಇದೆ. ನಮ್ಮ ದೇಹಕ್ಕೆ ಒದಗಬೇಕಾಗಿರುವಂತಹ ಒಂದು ಸೂಕ್ತ ಜಿಡ್ಡಿನ ಅಂಶ ನಮ್ಮ ದೇಹಕ್ಕೆ ಸೇರ್ತಾ ಇಲ್ಲ. ಹಾಗಾಗಿ ಜಿಡ್ಡಿನ ಅಂಶ ಇಲ್ಲದಿದ್ದಂತಹ ಸಂದರ್ಭದಲ್ಲಿ ಆ ಮೂಳೆಗಳಲ್ಲೂ ಸಹ, ಆ ಒಂದು ಸಂಧಿಗಳಲ್ಲೂ ಸಹ ಒರಟುತನ ಅಥವಾ ವಾತ ವೃದ್ಧಿ ಜಾಸ್ತಿ ಆಗುತ್ತೆ. ಮತ್ತೆ ಇತರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಓಕೆ, ಈ ಸಂಧಿವಾತದಿಂದ ಸಂಪೂರ್ಣವಾಗಿ ಮುಕ್ತರಾಗೋದಕ್ಕೆ ಸಾಧ್ಯನಾ ಆಯುರ್ವೇದ ಟ್ರೀಟ್ಮೆಂಟ್ ಇಂದ ಅಂತ? ಸಂಧಿವಾತದಿಂದ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಬಂದಾಗ, ಆರಂಭಿಕ ಅವಸ್ಥೆಗಳಲ್ಲಿ ಸಂಪೂರ್ಣ ಇದರಿಂದ ಬಿಡುಗಡೆ ಸಾಧ್ಯ. ದೀರ್ಘಕಾಲೀನವಾಗಿದ್ದ ಪಕ್ಷದಲ್ಲಿ ಅದರಿಂದ
ಮುಕ್ತಿ ಕನಿಷ್ಠ 70 ಭಾಗದಷ್ಟು ನಿವಾರಣೆ ಮಾಡುವುದು ಸಾಧ್ಯತೆ ಇದೆ. ಒಟ್ನಲ್ಲಿ ಏನಂದ್ರೆ ಬೇರೆಯವರನ್ನ ಅವಲಂಬಿಸಬೇಕಾಗುತ್ತೆ. ಹೌದು. ಸೊ ಅದರಿಂದ ಮುಕ್ತಿ ಹೊಂದಬಹುದಾ ಹೇಗೆ? ಖಂಡಿತ ಆಗುತ್ತೆ. ಅವರು ತಮ್ಮ ದಿನನಿತ್ಯದ ಕಾರ್ಯಗಳನ್ನ ಅವರು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ ಆಯುರ್ವೇದ ಚಿಕಿತ್ಸೆಗಳು. ಓಕೆ, ಅದರಲ್ಲಿ ಯಾವ ಒಂದು ಔಷಧಿಯನ್ನ ಕೊಡ್ತೀರಾ ಅವರಿಗೆ? ಇಂಟರ್ನಲ್ ಮತ್ತೆ ಪಂಚಕರ್ಮ ಚಿಕಿತ್ಸೆ ಬಗ್ಗೆ ಕೂಡ ನಾವು ಕೇಳ್ತಾ ಇರ್ತೀವಿ, ಅದು ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಾ? ಹೌದು, ಪಂಚಕರ್ಮದಲ್ಲಿ ಬಸ್ತಿ ರೇವ ಚಿಕಿತ್ಸಂ ಅಂತ ಹೇಳ್ತೀವಿ. ಬಸ್ತಿ ಅನ್ನೋದು ಒಂದು ಎನಿಮಾ ಟ್ರೀಟ್ಮೆಂಟ್ ಇದೆ ಪಂಚಕರ್ಮದಲ್ಲಿ, ಅದು ಕೂಡ ಆಗುತ್ತೆ. ಅದಾದ ನಂತರ ಜಾನುಬಸ್ತಿ ಅಂತ ಕರಿತೀವಿ. ಜಾನುಬಸ್ತಿ ಅಂದ್ರೆ ಹೊರಗಡೆ ಬಾಹ್ಯವಾಗಿ ನಾವು ಉದ್ದಿನ ಹಿಟ್ಟನ್ನ ಈ ಒಂದು ಟೆನಿಕಾಯ್ಡ್ ರಿಂಗ್ ತರ ಮಾಡಿ ಅದನ್ನ ಕಟ್ಟಿ ಅದರಿಂದ ಸ್ವಲ್ಪ ಸಾಕಷ್ಟು ರೀತಿಯಂತ ಹಿತವಾದಂತಹ ರೀತಿಯಲ್ಲಿ ಬಿಸಿ ಎಣ್ಣೆಯನ್ನು ಅದರ ಮೇಲೆ ಸುರಿದು ಒಂದು ಇಷ್ಟು ಸಮಯ ಅಂತ ಹೇಳಿ ಅದನ್ನ ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಅದರಿಂದ ಏನಾಗುತ್ತೆ, ಒಳಗಡೆ ಸ್ವಲ್ಪ ಕೆಲವೊಂದು ತೈಲದ ಅಂಶಗಳ ಅಬ್ಸರ್ವ್ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ಬಾಹ್ಯವಾಗಿ ಸ್ನೇಹನ ಮತ್ತೆ ಸ್ವೇದನೆ ಎಣ್ಣೆ ಹಚ್ಚಿ ಶಾಖ ಕೊಡೋದ್ರಿಂದ ಸಹನು ಮತ್ತೆ ಆಭ್ಯಂತರವಾಗಿ ವಾತವನ್ನ ನಿವಾರಿಸುವಂತಹ ಕೆಲವೊಂದು ಸೂಕ್ತವಾದ ಚಿಕಿತ್ಸೆಗಳನ್ನು ಕೊಡೋದ್ರಿಂದ ಸಹ ಈ ಸಮಸ್ಯೆಯಿಂದ ವ್ಯಕ್ತಿಗೆ ಆದಷ್ಟು ಬೇಗ ಬಿಡುಗಡೆ ಕೊಡಬಹುದು. ಅದು ಆರಂಭಿಕ ಅವಸ್ಥೆಯಲ್ಲಿ. ದೀರ್ಘಕಾಲೀನವಾದ ಪಕ್ಷದಲ್ಲಿ ಸಮಸ್ಯೆ ಸಂಪೂರ್ಣ ಬಿಡುಗಡೆ ಸಿಗದೇ ಇದ್ರೂ ಸಹ ತಮ್ಮ ಕಾರ್ಯಗಳನ್ನು ತಾವು ನಡೆಸ್ಕೊಂಡು ಹೋಗ್ಲಿಕ್ಕೆ ಅನುವು ಮಾಡಿಕೊಡಬಹುದು. ಇನ್ನಿವಾಗ ಈ ಸಂಧಿವಾತ ಸಮಸ್ಯೆ ಆಗಿರ್ಬೋದು, ಬೇರೆ ಬೇರೆ ಆರ್ಥರೈಟಿಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನ ಹೊಂದಿರುವಂತವರು ಪಥ್ಯವನ್ನ ಅನುಸರಿಸೋದು ಎಷ್ಟು ಮುಖ್ಯ ಅಂತ ಹೇಳ್ತೀರಾ? ಪಥ್ಯ ಅನ್ನೋದು ತುಂಬಾ ಮುಖ್ಯ. ಯಾಕೆ ಪಥಹಿತಂ ಪಥ್ಯಂ ಅಂತ ಕರಿತೀವಿ. ನಮ್ಮ ಬಳಿ ಯಾವುದೇ ಒಂದು ರೀತಿಯಾದ ವೆಹಿಕಲ್ ಇದ್ರೂ ಸಹ ಈ ಟ್ರಾಫಿಕ್ ಜಾಮ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮುಂದಕ್ಕೆ ಹೋಗೋದು ತುಂಬಾ ಕಷ್ಟ. ಅದೇ ರೀತಿ ನಮ್ಮ ಆಹಾರ ಅನ್ನೋದು ಒಂದು ಟ್ರಾಫಿಕ್ ಜಾಮ್ ತರ ದೇಹದಲ್ಲಿ. ನಾವು ಎಷ್ಟೇ ಉತ್ತಮವಾದಂತಹ ಔಷಧಿ ತಗೊಂಡ್ರೂ ಸಹ ಅದು ಸೂಕ್ತವಾಗಿ ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಆ ಒಂದು ಪಕ್ಷದಲ್ಲಿ ನಾವೇನಾಗುತ್ತೆ, ಆ ಪಥವನ್ನ ಅಂದ್ರೆ ಆ ದಾರಿಯನ್ನು ನಾವು ಆ ಔಷಧಿಗೆ ಸುಗಮವಾಗಿ ಮಾಡಿಕೊಂಡಿದ್ದ ಪಕ್ಷದಲ್ಲಿ ಅದು ಬೇಗ ದೇಹಕ್ಕೆ ಅಬ್ಸರ್ವ್ ಆಗುತ್ತೆ ಮತ್ತೆ ಸಮಸ್ಯೆಗಳಿಂದ ಬೇಗ ಬಿಡುಗಡೆ ಕೊಡುತ್ತೆ. ಹಾಗಾಗಿ ಪಥ್ಯ ಅನ್ನೋದು ಪ್ರತಿಯೊಬ್ಬರು ಆಯುರ್ವೇದದಲ್ಲಿ ಪಥ್ಯ ಜಾಸ್ತಿ ಇದೆ, ಸಾಕಷ್ಟು ಇದೆ ಅಂತ ಕೆಲವರು ಗೊಂದಲದಲ್ಲಿರ್ತಾರೆ. ಪಥ್ಯ ಅಂದ್ರೆ ಏನು ಅಂದ್ರೆ ನಾವು ಬಳಸುವಂತಹದ್ದು ಯಾವುದು, ಅಪಥ್ಯ ಅಂದ್ರೆ ನಾವು ಬಳಸದೇ ಇರುವಂತಹದ್ದು ಯಾವುದು, ಎರಡೂ ಇದೆ. ಉದಾಹರಣೆಗೆ ಬಟಾಣಿ, ಅಡಿಕೆ, ನೇರಳೆ, ಹಾಗಲಕಾಯಿ, ಇಂಥವೆಲ್ಲ ಮುಸ್ಕಿನ ಜೋಳ, ಇಂಥವೆಲ್ಲ ಈ ಸಂದ ಆಲೂಗಡ್ಡೆ ಇಂಥವೆಲ್ಲ ತಗೋಬಾರದು ಅನ್ನೋದು ಒಂದು ಅಪಥ್ಯಕ್ಕೆ ಸೇರ್ಕೊಳ್ಳುತ್ತೆ. ಪಥ್ಯ ಅಂದ್ರೆ ಹೀರೆಕಾಯಿ, ಪಡವಲಕಾಯಿ, ಬೂದುಗುಂಬಳಕಾಯಿ ಆಗಿರಬಹುವಂಥದ್ದು, ಒಣ ಹಣ್ಣುಗಳು, ಅಂಟಿನ ಉಂಡೆ, ಇಂಥವು ಅನೇಕ ರೀತಿಯಾದಂತಹ ಆಹಾರಗಳನ್ನು ತಗೊಳ್ಳೋದ್ರಿಂದ ಸಹ ಈ ವಾತವ್ಯಾಧಿಗಳನ್ನ ನಿವಾರಣೆ ಮಾಡೋದು. ಹಾಗಾಗಿ ಆಹಾರದ ಮುಖೇನ ಈ ಸಮಸ್ಯೆಗಳು ಜಾಸ್ತಿ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಪಥ್ಯ ತುಂಬಾ ಮುಖ್ಯ. ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೂ ಸಹ ಪಥ್ಯ ತುಂಬಾ ಅನುಕೂಲಕಾರಿ ಹಾಗೂ ಅದರ ಅವಶ್ಯಕತೆ ಹೆಚ್ಚಿಗೆ ಇದೆ. ಓಕೆ, ಡಾಕ್ಟರ್, ಕೊನೆಯಲ್ಲಿ ಸಯಾಟಿಕಾ ತೊಂದರೆ ಆಗಿರ್ಬೋದು, ಸೊಂಟ ನೋವಾಗಿರ್ಬೋದು, ಸಂಧಿವಾತ ಆಗಿರ್ಬೋದು, ಇದರಿಂದ ಬಳಲುವಂತವ್ರಿಗೆ ಏನ್ ಮೆಸೇಜ್ ಕೊಡ್ತೀರಾ ಅಂತ? ಪ್ರಮುಖವಾಗಿ ನಮ್ಮ ಜೀವನ ಶೈಲಿನ ಸರಿಯಾಗಿ ರೂಢಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಮೊದಲನೇದಾಗಿ ಅಭ್ಯಂಗ, ಎಣ್ಣೆ ಸ್ನಾನ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಅನ್ನೋ ಅಂಶ ಒಂದು ವಯಸ್ಸಿನವರೆಗೆ ಅಬ್ಸರ್ವ್ ಆಗ್ತಾ ಇರುತ್ತೆ. ಈ ಎಲ್ಲಾ ಸಮಸ್ಯೆಗಳು ಇತ್ತೀಚಿನ 20 ರಿಂದ 40 ವರ್ಷದ ವಯಸ್ಸಿನವರಲ್ಲಿ ಈ ಸಯಾಟಿಕ ಸಮಸ್ಯೆ ಎದ್ದು ಕಂಡು ಬರುತ್ತೆ. 40 ವರ್ಷದ ನಂತರ ಕಾಣಿಸ್ಕೊಳ್ಬೇಕಾಗಿರುವಂತಹ ಸಂಧಿವಾತಗಳು ಇತ್ತೀಚಿನ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಅವರು ಬಳಸುವಂತಹ ಅಡಿಕೆ ಅಂದ್ರೆ ಗುಟ್ಕಾ ಮುಖಾಂತರ ಆಗಿರ್ಬೋದು, ಅಡಿಕೆ ಮುಖಾಂತರ ಆಗಿರಬಹುದು, ಅಥವಾ ಕೆಲವೊಂದು ಆಹಾರಗಳು ಜಾಗರಣ ಮೊದಲೇ ತಿಳಿಸಿರುವಂತಹ ಕೆಲವೊಂದು ಅಪತ್ಯಗಳನ್ನ ಬಿಡಬೇಕಾಗತ್ತೆ. ಹಾಗಾಗಿ ಮುಖ್ಯವಾಗಿ ನಾವು ತಗೊಳ್ಳುವಂತಹ ಆಹಾರ ಮತ್ತೆ ವಿಹಾರ ಇವು ಎರಡೂ ಸಹ ಜನರಿಗೆ ಈ ಸಮಸ್ಯೆಗಳಿಂದ ನಿವಾರಣೆ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಡುತ್ತೆ. ಒಟ್ಟಿನಲ್ಲಿ ಜೀವನ ಶೈಲಿಯನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ. ಆಮೇಲೆ ಇಂತಹ ತೊಂದರೆಗಳಿಗೆ ಆಯುರ್ವೇದ ಖಂಡಿತ ಪರಿಹಾರವನ್ನು ಒದಗಿಸುತ್ತೆ. ರಸೌಷಧಗಳಾಗಿರ್ಬೋದು, ಬೇರೆ ಪಂಚಕರ್ಮ ಚಿಕಿತ್ಸಾ ವಿಧಾನಗಳೇನಿದೆ ಅದು ಖಂಡಿತ ಏನಂದ್ರೆ ರೋಗ ಮುಕ್ತವಾಗೋದಕ್ಕೆ ನೆರವಾಗುತ್ತೆ ಅಂತ ಹೇಳ್ತೀರಾ. ತಾವಿಲ್ಲಿವರೆಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ.